ಹಲೋ ಎಲ್ರಿಗೂ ನಮಸ್ಕಾರ. ನಾಳೆಯಿಂದ ಮಚ್ ಅವೈಟೆಡ್ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಟೆಸ್ಟ್ ಸೀರೀಸ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಈಗಾಗಲೇ ಗೊತ್ತಿರೋ ಹಾಗೆಯೇ ಆಂಡರ್ಸನ್ ತೆಂಡೂಲ್ಕರ್ ಅಂತ ಟ್ರೋಫಿ ನೇಮನ್ನು ಚೇಂಜ್ ಮಾಡಲಾಗಿದೆ. ಸೊ ಆಂಡರ್ಸನ್ ತೆಂಡೂಲ್ಕರ್ ಟ್ರೋಫಿ ನಾಳೆಯಿಂದ ಸ್ಟಾರ್ಟ್ ಆಗ್ತಾ ಇದೆ. ಸೊ ಹೆಡ್ಡಿಂಗ್ಲೇಯಲ್ಲಿ ಮೊದಲ ಪಂದ್ಯ ಇರೋದು. ಸೊ ಎರಡು ತಂಡಗಳು ಸಖತ್ ಪ್ರಿಪರೇಷನ್ ಅನ್ನು ಮಾಡ್ಕೊಂಡಿದ್ದಾರೆ ಈ ಬಿಗ್ ಸೀರೀಸ್ಗೆ. WTC ಸ್ಟಾರ್ಟಿಂಗ್ ಆಗುತ್ತೆ, ಇದು ಮುಂದಿನ ಸೈಕಲ್ದು. ಸೊ ಸಖತ್ತಾಗಿರುತ್ತೆ ಖಂಡಿತವಾಗ್ಲೂ. ಇಂಗ್ಲೆಂಡಲ್ಲಿ ಸಖತ್ ಕಾಂಪಿಟೇಷನ್ ಕೂಡ ಇರುತ್ತೆ, ಹಾಗೆಯೇ ಕ್ರೌಡ್ ಕೂಡ ಸಖತ್ ಎಂಜಾಯ್ ಮಾಡ್ತಾರೆ. ಸೊ ನೋಡೋದಕ್ಕೂ ಕೂಡ ತುಂಬಾನೇ ಸಖತ್ತಾಗಿರುತ್ತೆ ಖಂಡಿತವಾಗ್ಲೂ ಇಂಗ್ಲೆಂಡಲ್ಲಿ ಮ್ಯಾಚ್ ಆದರೆ. ಸೊ ಇದರೊಂದಿಗೆ ಶುಭ್ಮನ್ ಗಿಲ್ ಅವರ ಕ್ಯಾಪ್ಟನ್ಸಿ ಡೆಬ್ಯೂಟ್ ಕೂಡ ಆಗುತ್ತೆ ನಾಳೆ. ಸೊ ಯಂಗ್ ಕ್ಯಾಪ್ಟನ್ ಭಾರತ ತಂಡಕ್ಕೆ ಹೇಗೆ ನಡೆಸ್ಕೊಂಡು ಹೋಗ್ತಾರೆ ಅಂತ ನೋಡಬೇಕು ಭಾರತ ತಂಡವನ್ನು. ಸೊ ಮೊದಲ ಬಾರಿಗೆ ಹಲವು ವರ್ಷಗಳ ಬಳಿಕ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ ಹಾಗೆಯೇ ಅಶ್ವಿನ್ ಅಂತಹ ಲೆಜೆಂಡ್ಸ್ ಇಲ್ದರೆ ಟೆಸ್ಟ್ ಆಡ್ತಾ ಇರೋದು. ಇನ್ನು ಅನುಭವ ಇರೋರು ಅಂದರೆ ಜಸ್ಪ್ರೀತ್ ಬುಮ್ರಾ, KL ರಾಹುಲ್ ಅಂತ ಅವ್ರ ಹತ್ರನೇ ಜಾಸ್ತಿ ಎಕ್ಸ್ಪೀರಿಯನ್ಸ್ ಇರೋದು. ಇವನ್ ರಿಷಬ್ ಪಂತ್ ಕೂಡ ಒಂದೆರಡು ಟೂರನ್ನು ಮಾಡಿದ್ದಾರೆ ಇಂಗ್ಲೆಂಡ್ನಲ್ಲಿ. ಸೊ ನೋಡೋಣ ಹೊಸ ತಂಡ ಹೇಗೆ ಪ್ರಿಪೇರ್ ಆಗಿದೆ, ಹಾಗೆಯೇ ನಾಳೆ ಹೇಗೆ ಸವಾಲನ್ನು ಎದುರಿಸುತ್ತೆ. ಸಣ್ಣ ಪ್ರಿವ್ಯೂವನ್ನು ನೋಡೋಣ ಈ ಮ್ಯಾಚ್ನ ಕುರಿತಾಗಿ. ಅದಕ್ಕೂ ಮೊದಲು ಚಾನಲ್ಗೆ ಸುಬ್ರಾಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋನ ಪಟ ಅಂತ ಸ್ಟಾರ್ಟ್ ಮಾಡೋಣ. ಸೊ ನಾಳೆಯಿಂದ ಹೆಡ್ಡಿಂಗ್ಲಿಯಲ್ಲಿ ಮೊದಲ ಟೆಸ್ಟ್ ಪಂದ್ಯ ಆರಂಭವಾಗ್ತಿದೆ. 5 ಮ್ಯಾಚ್ನ ಟೆಸ್ಟ್ ಸೀರೀಸ್ ಆಗಿರುತ್ತೆ ಇದು. ಸೊ ಎರಡು ತಂಡ ಕೂಡ ಸಖತ್ತಾಗಿ ಪ್ರಿಪ್ರೇಷನ್ ಅನ್ನ ಮಾಡ್ಕೊಂಡಿದ್ರು. ನಾಳೆ ಯಾರು ಡೆಲಿವರ್ ಮಾಡ್ತಾರೆ ಅಂತ ನೋಡ್ಬೇಕಾಗಿದೆ ಅಂತಲೇ ಹೇಳ್ಬೋದು. ಇಂಗ್ಲೆಂಡ್ ಈಗಾಗಲೇ ಪ್ಲೇಯಿಂಗ್ 11 ಅನೌನ್ಸ್ ಆಗ್ಬಿಟ್ಟಿದೆ, ನಿನ್ನೆನೆ ಅನೌನ್ಸ್ ಮಾಡಿದ್ದಾರೆ ಇನ್ಫ್ಯಾಕ್ಟ್. ಸೊ ಇಂಗ್ಲೆಂಡ್ ಪ್ಲೇಯಿಂಗ್ 11 ಹೇಗಿದೆ ಅಂತ ನೋಡೋದಾದ್ರೆ ಜಾಕ್ ಕ್ರಾವ್ಲೆ ಮತ್ತು ಬೆನ್ ಡಕೆಟ್. ಸೊ ಡೈನಾಮಿಕ್ ಡ್ಯೂ ಓಪನಿಂಗ್ ಮಾಡ್ತಾರೆ. ಓಲಿ ಪೋಪ್ ಬರ್ತಾರೆ. ಅದಾದ ಬಳಿಕ ಒನ್ ಡೌನ್ ನಲ್ಲಿ, ಅದಾದ ಬಳಿಕ ಜೋ ರೂಟ್, ಹ್ಯಾರಿ ಬ್ರೂಕ್, ಬೆನ್ ಸ್ಟೋಕ್ಸ್ ಕ್ಯಾಪ್ಟನ್, ಹಾಗೆಯೇ ಜೇಮಿ ಸ್ಮಿತ್ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಆಗಿ ಆಡ್ತಾರೆ. ಕ್ರಿಸ್ ವೋಕ್ಸ್, ಬ್ರೈಡನ್ ಕಾರ್ಸ್, ಜಾಶ್ ಟಂಗ್ ಮತ್ತು ಶೋಯಬ್ ಬಶೀರ್ ಒಳ್ಳೆ ಪ್ಲೇಯಿಂಗ್ 11 ಸೆಲೆಕ್ಟ್ ಮಾಡಿದ್ದಾರೆ ಅಂತಲೇ ಹೇಳ್ಬೋದು. ಕ್ರಿಸ್ ವೋಕ್ಸ್ ಅನುಭವಿ ಬೌಲರ್ ಇದ್ದಾರೆ ಈ ತಂಡದಲ್ಲಿ, ಹಾಗೆಯೇ ಜೋ ರೂಟ್ ಕೂಡ ಬಾಲ್ ಮಾಡ್ಬೋದು, ಅಷ್ಟು ಫಿಟ್ ಆಗಿದ್ದಾರೆ ಅಂತ ಅನಿಸ್ತಾ ಇದೆ. ಸೊ 4 ಫಾಸ್ಟ್ ಬೌಲರ್ ಅಂತಲೇ ಹೇಳ್ಬೋದು. ಹಾಗೆಯೇ ಜೋ ರೂಟ್ ಕೂಡ ಬಾಲ್ ಹಾಕ್ತಾರೆ. ಓಲಿ ಪೋಪ್ ಹಾಗೆಯೇ ಶೋಯಬ್ ಬಶೀರ್ ಸ್ಪಿನ್ನರ್ ಇದ್ದಾರೆ, ಅದನ್ನು ಗಮನಿಸಲಿಲ್ಲ. ಸೊ ಒಳ್ಳೆ ಪ್ಲೇಯಿಂಗ್ 11 ಆಲ್ರೆಡಿ ಸೆಟ್ ಮಾಡಾಗಿದೆ. ಸೊ ಇಂಡಿಯಾ ಹೇಗೆ ಮಾಡ್ಬೋದು ಅಂತ ನಾಳೆ ಪ್ರಶ್ನೆ ಆಗಿದೆ ಅಂತಲೇ ಹೇಳ್ಬೋದು. ಸೊ ಪ್ರೊಬ್ಯಾಬಲ್ ಪ್ಲೇಯಿಂಗ್ 11 ಭಾರತ ಹೇಗೆ ಪ್ಲೇಯಿಂಗ್ 11 ಮಾಡ್ಬೋದು ಅಂತ ನೋಡೋದಾದ್ರೆ, KL ರಾಹುಲ್ ಮತ್ತು ಯಶಸ್ವಿ ಜೈಸ್ವಾಲ್ ಓಪನಿಂಗ್ ಮಾಡ್ತಾರೆ ಖಂಡಿತವಾಗ್ಲೂ. ಸೊ ಇವರಿಬ್ಬರ ನಡುವೆ ಕೋಆರ್ಡಿನೇಷನ್ ಸಖತ್ತಾಗಿ ವರ್ಕ್ ಆಗಿದೆ. BGT-ನಲ್ಲೂ ಕೂಡ ಒಂದೆರಡು ಮ್ಯಾಚ್ ನೋಡಿದ್ವಿ, ಸಖತ್ತಾಗಿ ಪ್ಲೇಯಿಂಗ್ ಓಪನಿಂಗ್ ಅನ್ನು ಮಾಡಿದ್ರು KL ರಾಹುಲ್ ಮತ್ತು ಯಶಸ್ವಿ ಜೈಸ್ವಾಲ್. ಒಳ್ಳೆ ಪಾರ್ಟ್ನರ್ಶಿಪ್ಗಳನ್ನು ಕೊಟ್ಟಿದ್ರು, ಅವರೇ ಇರ್ತಾರೆ. ಇನ್ನು 1 ಡೌನ್ ಶುಭ್ಮನ್ ಗಿಲ್ ಆಡಲ್ಲ, 2 ಡೌನ್ ಆಡ್ತಾರೆ ಅಂತ ಹೇಳಿದ್ದಾರೆ. ಸೊ ಮೋಸ್ಟ್ ಪ್ರಾಬಬ್ಲಿ ಕರುಣ್ ನಾಯರ್ ಕಡೆ ಹೋಗ್ಬೋದು 1 ಡೌನ್ ಮೊದಲ ಪಂದ್ಯದಲ್ಲಿ. ಅದಾದ ಬಳಿಕ ನಂಬರ್ 4 ಶುಭ್ಮನ್ ಗಿಲ್, ರಿಷಬ್ ಪಂತ್ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್, ರವೀಂದ್ರ ಜಡೇಜಾ ಒಬ್ಬ ಸ್ಪಿನ್ನರ್ ಆಗಿ ಆಡ್ಬೋದು. ಮತ್ತೆ ಎಲ್ಲ ಫಾಸ್ಟ್ ಬೌಲರ್ ಹಂಗೇನೆ ಆಲ್ರೌಂಡರ್ಸ್ ಇರ್ತಾರೆ. ನಿತೀಶ್ ಕುಮಾರ್ ರೆಡ್ಡಿ ಮತ್ತು ಶಾರ್ದೂಲ್ ಠಾಕೂರ್ ಫಾಸ್ಟ್ ಬೌಲಿಂಗ್ ಆಲ್ರೌಂಡರ್ ಅಂತಲೇ ಹೇಳ್ಬೋದು. ಇನ್ನು ಜಸ್ಪ್ರೀತ್ ಬುಮ್ರಾ, ಪ್ರಸಿದ್ಧ ಕೃಷ್ಣ ಮತ್ತು ಮೊಹಮ್ಮದ್ ಸಿರಾಜ್ ಫಾಸ್ಟ್ ಬೌಲಿಂಗ್ ಟ್ರಯೋ ಅಂತಲೇ ಹೇಳ್ಬೋದು. ಸೊ ಬೌಲಿಂಗ್ ಸಖತ್ತಾಗಿ ಸ್ಟ್ರಾಂಗ್ ಆಗಿದೆ, ಇನ್ನು ಬ್ಯಾಟಿಂಗ್ ಕೂಡ ಚೆನ್ನಾಗೇ ಇದೆ ಭಾರತ ತಂಡದ್ದು. ಸೊ ನೋಡೋಣ ಯಾರು ಡೆಲಿವರ್ ಮಾಡ್ತಾರೆ ಬಿಗ್ ಟೆಸ್ಟ್ ಮ್ಯಾಚ್ನಲ್ಲಿ ಅಂತಲೇ. ನಾಳೆ ಹೆಡ್ಡಿಂಗ್ಲೇಯಲ್ಲಿ ಸ್ಟಾರ್ಟ್ ಆಗುತ್ತೆ ಈ ಬಿಗ್ ಪಂದ್ಯ. KL ರಾಹುಲ್ ಅಂತಹ ಅನುಭವಿ ಆಟಗಾರರ ಮೇಲೆ ಜಾಸ್ತಿ ಒತ್ತಡ ಇದೆ. ಇನ್ಫ್ಯಾಕ್ಟ್ ಜಸ್ಪ್ರೀತ್ ಬುಮ್ರಾ ಅವರ ಮೇಲೆ ಕೂಡ. ರಿಷಬ್ ಪಂತ್ ಕೂಡ ಒಂದೆರಡು ಟೂರನ್ನು ಮಾಡಿದ್ದು ಕೂಡ, ರವೀಂದ್ರ ಜಡೇಜಾ ಕೂಡ ಟೂರ್ ಮಾಡಿದ್ದಾರೆ. ಸೊ 3-4 ಜನ ಇವಾಗ ಗೈಡ್ ಮಾಡಬೇಕಾಗುತ್ತೆ ಉಳಿದ ಪ್ಲೇಯರ್ಸ್ಗಳಿಗೆ. ಸೊ ನೋಡೋಣ. ಸೊ ನ್ಯೂ ಜರ್ನಿ ಸ್ಟಾರ್ಟ್ ಆಗುತ್ತೆ ಅಂತಲೇ ಹೇಳ್ಬೋದು ಭಾರತ ತಂಡದ್ದು ನಾಳೆಯ ಪಂದ್ಯದಿಂದ. 5 ಮ್ಯಾಚ್ನ ಬಿಗ್ ಸೀರೀಸ್ ಆಗಿರುತ್ತೆ ಇದು. ಸೊ ಸಖತ್ ಎಕ್ಸೈಟಿಂಗ್ ಆಗಿದ್ದೀನಿ ನಾನಂತೂ. ಸೊ ನೀವೆಷ್ಟು ಎಕ್ಸೈಟಿಂಗ್ ಆಗಿದ್ದೀರಾ ಈ ಬಿಗ್ ಸೀರೀಸ್ಗೆ ಅಂತ ಕಮೆಂಟ್ ಮಾಡಿ ತಿಳಿಸಿ. ಹೆಚ್ಚಿನ ವಿಡಿಯೋಗಾಗಿ ಸಬ್ಸ್ಕ್ರೈಬ್ ಮಾಡಿ. ಸ್ಪೋರ್ಟ್ಸ್ ಕ್ರೀಡಾ. ಥ್ಯಾಂಕ್ ಯು, ಬಾಯ್ ಬಾಯ್.